ಅಷ್ಟೇ ವಾರದಲ್ಲಿ 2 ದಿನ ಇದೊಂದು ಸೂಪರ್ ತಿಂಡಿ ಇಲ್ಲಿ ಸಿಗುತ್ತೆ. ಆ 2 ದಿನಕ್ಕೋಸ್ಕರ ಜನ ಕಾದು ಇಲ್ಲಿಗೆ ಬರ್ತಾರೆ. ಎಲ್ಲ ಹೆಂಗಿದ್ರಿ, ದಾನಿಕ್ಲ ನಮಸ್ಕಾರ. ಇವತ್ತು ನಾವು ಬಂದಿರುವಂಥದ್ದು ರಾಜಾಜಿನಗರ. ಇಲ್ಲೊಂದು ಕಡೆ ಒಂದು ಸ್ಪೆಷಲ್ ತಿಂಡಿ ಮಾಡ್ತಾರೆ ಆಯಿತಾ. ಅದು ಬರೀ ನಿಮ್ಗೆ ಸಿಗುವಂಥದ್ದು ಭಾನುವಾರ ಗುರುವಾರ, ಬಟ್ ಹೆವಿ ಡಿಮಾಂಡ್ ಇರುವಂಥ ತಿಂಡಿ ಅದು. ಸೊ ಡೈಲಿ ಮಾಡಿದ್ರಂತೂ ಮೋಸ್ಟ್ ಪ್ರಾಬಬ್ಲಿ ದಿನ ಕ್ರೌಡ್ ಇಲ್ಲಿ ಸಿಕ್ಕಾಪಟ್ಟೆ ಇರ್ಬೋದು. 52 ವರ್ಷ ಹಳೆಯ ಒಂದು ತಿಂಡಿ ಜಾಗ ಇದು. ಇಲ್ಲಿ ವಾರದಲ್ಲಿ 2 ದಿನ ಸಿಗುವಂಥ ಆ ಸ್ಪೆಷಲ್ ತಿಂಡಿ ಯಾವುದು? ಇಲ್ಲಿ ಸ್ಪೆಷಲ್ಲಾಗಿ ಒಂದಿಷ್ಟು ಸ್ವೀಟು ಖಾರ ಎಲ್ಲ ಡೈಲಿ ರೆಡಿಯಾಗಿ ಹೋಗ್ತಾ ಇರುತ್ತೆ ಅಂತ ಒಂದು ಫೇಮಸ್ ತಿಂಡಿ ಜಾಗಕ್ಕೆ ನಾನು ಬಂದಿದ್ದೀನಿ. ನಮ್ಮ ಹೋಟ್ಲು 52 ವರ್ಷ ಹಳೇದು. ನಮ್ಮ ತಂದೆಯವರು ಶುರು ಮಾಡಿದ್ದು, ಸಣ್ಣದಾಗಿ ಶುರು ಮಾಡಿದ್ವಿ. ಆಮೇಲೆ ಗ್ರ್ಯಾಜುವಲಾಗಿ ಅದು ಬೆಳೀತಾ ಹೋಯ್ತು. ನಮ್ಮದು ಸ್ಪೆಷಲ್ ಅಂದರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹೋಟ್ಲು, 11 ಗಂಟೆಗೆ ಕ್ಲೋಸ್ ಆಗುತ್ತೆ. ನಾವೊಂದು ಕ್ವಾಂಟಿಟಿ ಮಾಡ್ತೀವಿ, ಅದು ಖಾಲಿ ಆದರೆ 10 ಗಂಟೆಗೆ ಆದರೆ 10 ಗಂಟೆಗೇ ಕ್ಲೋಸು. ಒಂದೊಂದು ದಿವಸ ಒಂದೊಂದು ರೈಸ್ ಬಾತ್ ಇರುತ್ತೆ. ಇಡ್ಲಿ, ವಡೆ, ಖಾರ ಬಾತ್, ಕಾಫಿ ಕಾಮನ್. ಅದು ಬಿಟ್ಟರೆ ರೈಸ್ ಬಾತ್ ಒಂದೊಂದು ದಿವಸ ಒಂದು ದಿವಸ ಬಿಸಿಬೇಳೆ ಬಾತು, ಒಂದು ದಿವಸ ವಾಂಗಿ ಬಾತು, ಒಂದು ದಿವಸ ಪೊಂಗಲ್ಲು, ಒಂದು ದಿವಸ ಟೊಮೆಟೊ ರೈಸ್ ಬಾತ್, ಒಂದು ದಿವಸ ಪುಳಿಯೋಗರೆ, ಆ ಥರ ಒಂದೊಂದು ದಿವಸ ಒಂದೊಂದು. 11 ಗಂಟೆ ಕ್ಲೋಸ್ ಆಗುತ್ತೆ. 11 ಗಂಟೆ ಆದಮೇಲೆ ನಮ್ಮದು ಸ್ವೀಟ್ ಕೌಂಟ್ರ್ ಶುರುವಾಗುತ್ತೆ. ನಮ್ಮದು ಸ್ವೀಟು, ಕಾಂಡಿಮೆಂಟ್ಸು, ಮಿಕ್ಸ್ಚರು, ಕಡಲೆಕಾಯಿ ಬೀಜ ಆ ಥರ ಎಲ್ಲ ಮಾಡ್ತೀವಿ. ಆಮೇಲೆ ಟ್ರೆಡಿಷನಲ್ ಫುಡ್ಗಳು ಕಜಾಯ, ಹೋಳಿಗೆ, ಚಿರೋಟಿ, ಪೇಣಿ ಆ ಥರ ಐಟಮ್ಗಳು ಮಾಡ್ತೀವಿ. ನಮ್ಮ ಪ್ರಾಡಕ್ಟ್ ಎಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪ್ರಾಡಕ್ಟ್ ಮಾತ್ರನೇ ಮಾಡ್ತೀವಿ, ಬೇರೆಯಿಂದ ತಂದಿದ್ದು ಯಾವುದೂ ಮಾರೋದಿಲ್ಲ. ಆಮೇಲೆ ನಮ್ಮಲ್ಲಿ ಸಾರಿನ ಪುಡಿ, ಹುಳಿ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ವಾಂಗಿ ಬಾತ್ ಪುಡಿ, ಪುಳಿಯೋಗರೆ ರೆಡಿ ಮಿಕ್ಸು, ರೈಸ್ ಹಾಕಿ ತಿನ್ನೋ ಥರ ರೆಡಿ ಮಿಕ್ಸ್ ಪುಳಿಯೋಗರೆ ಅದೆಲ್ಲ ಸಿಗುತ್ತೆ ನಮ್ಮ ಹತ್ರ. ಅವೆಲ್ಲ ನಾವು 50 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದು ನಮ್ಮ ತಾಯಿ ರೆಸಿಪಿ, ಅದು ನಮ್ಮ ತಾಯಿಯಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಾಯಿ 83 ಇಯರ್ಸ್ ಸ್ಟಿಲ್ ಅವ್ರು ಇವತ್ತೂ ಬಂದು ಕೂತ್ಕೊಳ್ತಾರೆ ಕ್ಯಾಶ್ ಮೇಲೆ. ಬೆಳಗ್ಗೆ 5 ಅವರು, ಸಾಯಂಕಾಲ 5 ಅವರು. ಅವ್ರ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತಾನೇ ಇದ್ದೀವಿ. ನಮ್ಮದು ಕಾನ್ಸೆಪ್ಟ್ ಒಂದೇ ಸರ್. ನಾವು ನಮ್ಮ ಮಕ್ಕಳಿಗೆ ಎಷ್ಟು ಚೆನ್ನಾಗಿರೋದು ಕೊಡಬೇಕು ಅಂತ ಬಯಸ್ತೀವೋ, ಗಿರಾಕಿಗೂ ಅಷ್ಟೇ ಚೆನ್ನಾಗಿರೋದು ಕೊಡಬೇಕು ಅಂತ ನಾವು ಬಯಸೋದು ನಮ್ಮ ಕಾನ್ಸೆಪ್ಟ್ ಅದು. ಆಮೇಲೆ ನಮ್ದು ಇನ್ನೊಂದು ಏನಂದರೆ, ಪ್ರತಿ ಗುರುವಾರ ಭಾನುವಾರ ನಮ್ಗೆ ವಾರಕ್ಕೆ 2 ದಿವಸ ಬಿಸಿಬೇಳೆ ಬಾತ್ ಇರುತ್ತೆ. ಇಡ್ಲಿಗೆ ಸೊಪ್ಪಿನ ಸಾಂಬಾರು ಇರುತ್ತೆ. ನಿಮಗೆ ಸೊಪ್ಪಿನ ಸಾಂಬಾರು ಮೋಸ್ಟ್ಲಿ ಎಲ್ಲೂ ಮಾಡಿರಲ್ಲ. ನಮ್ಮದು ಬಿಸಿಬೇಳೆ ಬಾತು ತುಂಬ ಡಿಮ್ಯಾಂಡ್. ಅದಕ್ಕೋಸ್ಕರ ಅದು ವಾರಕ್ಕೆ 2 ದಿವಸ ಮಾಡ್ತೀವಿ. ಬಿಸಿಬೇಳೆ ಬಾತು ವಾರದಲ್ಲಿ 2 ದಿವಸ, ಭಾನುವಾರ ಗುರುವಾರ. ಇನ್ನೂ ಅಷ್ಟೇ, ಎಲ್ಲ ಸ್ವೀಟು ಅವತ್ತಿಂದ ಅವತ್ತೇ. ಕೆಲವೆಲ್ಲ ಇವತ್ತು ಮಾಡ್ತೀವಿ, ಅದು ನಾಳೆ ಮಾರಬೇಕು. ಇವಾಗ ಜಾಮೂನ್ಗೆ ಮನೆಯಲ್ಲ ಇವತ್ತು ಮಾಡಿದ್ರೆ ನಾಳೆ ಮಾರಬೇಕು. ಬೆಂಗಾಲಿ ಸ್ವೀಟ್ಸ್ ಅಂದರೆ ಈ ಹಾಲಲ್ಲಿ ಮಾಡಿರೋದು ಇವತ್ತು ಮಾಡಿದ್ರೆ ನಾಳೆ ಮಾರಬೇಕು. ಅದು ಆ ಥರದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಅವತ್ತಿಂದ ಅವತ್ತೇ. ಜಾಂಗೀರು ಅದು ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ಇನ್ನು ಮಿಕ್ಕಿದ್ದೆಲ್ಲ ಅವತ್ತಿಂದ ಅವತ್ತು. ಆಮೇಲೆ ಇವಾಗ ನೋಡಿ, ಮೈಸೂರು ಪಾಕ್ ಅಂದರೆ ಸ್ಪೆಷಲ್ ಮೈಸೂರು ಪಾಕ್ ಮಾಡ್ತೀವಿ ನಾವು, ತುಪ್ಪದ್ದು ಮಾಡ್ತೀವಿ. ಆಮೇಲೆ ಮಿಲ್ಕ್ ಮೈಸೂರು ಪಾಕ್ ಅಂತ ಬರೀ ಮಿಲ್ಕ್ ಪೌಡ್ರಲ್ಲೇ ಮಾಡ್ತೀವಿ, ಅದು ಮಾಡ್ತೀವಿ. ಆಮೇಲೆ ನಮ್ಮ ಹೋಟ್ಲಲ್ಲಿ, ಎಲ್ಲ ಹೋಟ್ಲಲ್ಲೂ ನೀವು ನೋಡಿರ್ತೀರ, ಬಿಸ್ಲರಿ ನೀರು ಅದು ಎಲ್ಲ ಇಟ್ಟಿರ್ತಾರೆ. ಬಿಸ್ಲರಿ ನೀರು ಇಡೋಲ್ಲ, ಬಾಟ್ಲು ನೀರು ಇರೋಲ್ಲ. ಕಾರಣ ಏನಂದರೆ, ನೀರನ್ನ ಮಾರಬಾರ್ದು ಅನ್ನೋ ಉದ್ದೇಶ. ನೀರನ್ನ ಫ್ರೀ ಕೊಡಬೇಕು, ನೀರನ್ನ ಮಾರಬಾರ್ದು ಅನ್ನೋದು. ಅದಕ್ಕೋಸ್ಕರ ಅದೊಂದು ಇಡ್ಡಿಲ್ಲ. ಆ ಥರದ್ದು ಕೆಲವೆಲ್ಲ ನಾವು ಇಟ್ಕೊಂಡಿದ್ವಿ ಎಥಿಕ್ಸ್. ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀವಿ. ಬೆಳಗ್ಗೆ ನೀವು 10 ಗಂಟೆ ಮೇಲೆ ಬಂದರೆ ಪಕೋಡ ಸಿಗುತ್ತೆ,
ಬಿಸಿ ಜಿಲೇಬಿ ಸಿಗುತ್ತೆ. ಆಮೇಲೆ ಕೆಲವು ಸ್ವೀಟ್ಸ್ ಎಲ್ಲ ನಮ್ಮ ಹತ್ರನೇ ಪೆಕ್ಯುಲರ್. ಇವಾಗ ನಾವು ಹನಿ ಡ್ಯೂ ಅಂತ ಮಾಡ್ತೀವಿ ಹಾಲ್ದು, ಅದು ನೀವು ಬೇರೆ ಕಡೆ ತುಂಬ ಕಷ್ಟ, ಎಲ್ಲೋ ತುಂಬ ಕಮ್ಮಿ ಕಡೆ ಸಿಗೋದು, ನಮ್ಮ ಹತ್ರ ಸಿಗುತ್ತೆ. ಆ ಥರ ಕೆಲವು ಐಟಮ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಆ ಥರ ನಮ್ಮ ಐಟಮ್ಗಳು. ಎಲ್ಲ ಸ್ವೀಟು ಅವತ್ತಿಂದ ಅವತ್ತೇ, ಕೆಲವೆಲ್ಲ ಇವತ್ತು ಮಾಡ್ತೀವಿ, ಅದು ನಾಳೆ ಮಾರಬೇಕು. ಇವಾಗ ಜಾಮೂನ್ ಮನೆಯಲ್ಲ ಇವತ್ತು ಮಾಡಿದ್ರೆ ನಾಳೆ ಮಾರಬೇಕು. ಬೆಂಗಾಲಿ ಸ್ವೀಟ್ಸ್ ಅಂದರೆ ಈ ಹಾಲಲ್ಲಿ ಮಾಡಿರೋದು ಇವತ್ತು ಮಾಡಿದ್ರೆ ನಾಳೆ ಮಾರಬೇಕು. ಅದು ಆ ಥರದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಅವತ್ತಿಂದ ಅವತ್ತೇ. ಜಾಂಗೀರು ಅದು ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ಇನ್ನು ಮಿಕ್ಕಿದ್ದೆಲ್ಲ ಅವತ್ತಿಂದ ಅವತ್ತು. ಆಮೇಲೆ ಇವಾಗ ನೋಡಿ ಮೈಸೂರು ಪಾಕ್ ಅಂದರೆ ಸ್ಪೆಷಲ್ ಮೈಸೂರು ಪಾಕ್ ಮಾಡ್ತೀವಿ ನಾವು, ತುಪ್ಪದ್ದು ಮಾಡ್ತೀವಿ. ಆಮೇಲೆ ಮಿಲ್ಕ್ ಮೈಸೂರು ಪಾಕ್ ಅಂತ ಬರೀ ಮಿಲ್ಕ್ ಪೌಡ್ರಲ್ಲೇ ಮಾಡ್ತೀವಿ, ಅದು ಮಾಡ್ತೀವಿ. ಅದು ಬಿಟ್ಟು ಹಳೇ ಕಾಲದ್ದು ಸ್ಪೆಷಲ್ ಇದು ಆರ್ಡಿನರಿ ಮೈಸೂರು ಪಾಕ್ ಗಟ್ಟಿ ಇರುತ್ತಲ್ಲ, ಅದು ನಮ್ಮ ಹತ್ರ ಫೇಮಸ್ಸು. ಇವಾಗಲೂ ಜನ ಹುಡ್ಕೊಂಡು ಬರ್ತಾರೆ. ಆಮೇಲೆ ಈ ಟ್ರೆಡಿಷನಲ್ ಸ್ವೀಟ್ಸು ಇವಾಗೆಲ್ಲ ಬೇರೆ ಬೇರೆ ಥರ ಎಲ್ಲ ಫ್ಯಾಷನಬಲ್ ಸ್ವೀಟ್ಸ್ ಬರ್ತವೆ, ತಿರ್ಗಾ ವಾಪಸ್ ಬರ್ತಾಯಿದೆ. ಬಾದುಷಾ, ಜಹಾಂಗೀರು, ಲಾಡು ಅದೆಲ್ಲ ತಿರ್ಗಾ ವಾಪಸ್ ಬರ್ತಾಯಿದೆ. ಅದೆಲ್ಲ ನಾವು ಸ್ಟಾಪೇ ಮಾಡಿಲ್ಲ, ನಾವು ಅದು ಹಂಗೆ ಇಟ್ಕೊಂಡಿದ್ದೀವಿ. ಜನ ಅದನ್ನು ಬೇಕಾದವರೇ ಹುಡ್ಕೊಂಡು ಬರ್ತಾರೆ ನಮ್ಮ ಹತ್ರ. ಆಮೇಲೆ ಇದರದ್ದು ಅಡ್ರೆಸ್ ಕ್ಲೋಸ್ ಮಾಡಿ. ಇದೀಗ ಫುಲ್ ಹಳೇ ಶೈಲಿಗಿದೆ ನಿಮ್ಮದು ಹೋಟೆಲ್, ಅಷ್ಟಾಗಿದೆ ನಮಗೆ ಇದು ಹಿಂಗೆ ಇರಬೇಕು ಅನ್ನೋ ನಿಮ್ಮ ಆಸೆ. ನಮಗೆ ನೋಡಿ ಸರ್, ನಾವು ಮಾಡ್ರಂಗೆ ಮಾಡ್ಬೋದಿತ್ತು ಅಂದರೆ ಯಾವತ್ತೂ ಮಾಡ್ಬೋದಿತ್ತು, ನಾಳೆನೇ ಬೆಳಗ್ಗೆನೂ ಮಾಡ್ಬೋದು. ನಮಗೆ ಬೇಡ. ನಮ್ಮದು ನೋಡಿ, ನಾವು ಹಳೇದು ಒಂದು ಡೋರ್ ಇದೆ, ಅದು ನಮ್ಮ ತಂದೆ ಕಾಲದ ಮನೆ, ಅಲ್ಲಿಂದನೇ ಎಂಟ್ರೆನ್ಸ್ ಇತ್ತು, ಅದೆಲ್ಲ ಹಾಗೆ ಉಳಿಸ್ಕೊಂಡಿದ್ದೀವಿ. ಕೆಳಗಡೆ ಟೈಲ್ಸಿಂದ ಹಿಡಿದು ನಾವು ಎಲ್ಲ ಅದೇ ಥರ ಉಳಿಸ್ಕೊಂಡಿದ್ದೀವಿ. ಎಲ್ಲಿ ಕ್ಲೀನು ಏನು ಬೇಕೋ ಅದನ್ನು ಮಾತ್ರ ಚೇಂಜ್ ಮಾಡ್ತೀವಿ. ಪ್ರತಿ ಸೋಮವಾರ ನಮ್ಮದು ರಜಾ. ಪ್ರತಿ ಸೋಮವಾರ ರಜಾ ಅಂದರೆ ನಾವು ಇಂಟೆನ್ಸಿವ್ ಕ್ಲೀನಿಂಗ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತೀವಿ. ಆ ಥರ ನಮ್ಮದು. ನಾವು ಶೋ ಅನ್ನೋದಕ್ಕಿಂತ ನಮ್ಮ ಫುಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಸ್, ಅಂತೂ ಕರಿಗಿರಿ ರಿಫ್ರೆಶ್ಮೆಂಟ್ ಇಲ್ಲಿ ನಾನು ತಗೊಂಡಿದ್ದು ಇಲ್ಲಿನ ಫೇಮಸ್. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ನಾನು ಸ್ಟಾರ್ಟಿಂಗಿಂದು ಹೇಳ್ತಾ ಬಂದೆ, ವಾರದಲ್ಲಿ 2 ದಿನ ಸಿಗುವಂತಹ ವೆರಿ ವೆರಿ ಸ್ಪೆಷಲ್ ಸೊಪ್ಪು ಸಾರುಗಳ ಜೊತೆ ಇಡ್ಲಿ. ಈ ಕಾಂಬಿನೇಷನ್ ಎಲ್ಲೂ ಕೊಡಲ್ಲ ನಿಮಗೆ, ಇಲ್ಲಿ ಮಾತ್ರ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಇಡ್ಲಿನೇ ನೋಡಿದ್ರಿ, ಎಂಥ ದೊಡ್ಡ ಸೈಜ್ ಇಡ್ಲಿ, ಅದು ಫುಲ್ ಸೊಪ್ಪು ಸಾರು ಡಿಪ್ ಮಾಡಿಕೊಟ್ಟಿದ್ದಾರೆ. ಡಿಪ್ ಮಾಡಿ ತಿನ್ನೋದೇ ಒಂಥರ ಮಜಾ. ಚಟ್ನಿ ಬೇಡ, ಯಾಕಂದರೆ ಸೊಪ್ಪು ಸಾರು ಜೊತೆಗೆ ಟೇಸ್ಟ್ ನೋಡೋಣ ಅಂತ ಈಗ ಸೊಪ್ಪು ಸಾರು ಜೊತೆ ಇಡ್ಲಿಯನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ನೋಡೋಣ ಹೇಗಿದೆ ಅಂತ. ಆಹಾ, ಅದ್ಭುತ ರುಚಿ ಮಾತ್ರ ನಿಮಗೆ. ಆ್ಯಕ್ಚುಲಿ ಇಡ್ಲಿ ಸಾಂಬಾರು, ಇಡ್ಲಿ ಚಟ್ನಿ ಈ ಥರ ಎಲ್ಲ ನಾವು ನೋಡಿದ್ದೀವಿ ತುಂಬ ಕಡೆ ಟೇಸ್ಟ್, ಬಟ್ ನಾವು ವೆರಿ ರೇರ್, ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ಸೊಪ್ಪು ಸಾರು ಜೊತೆ ಇಡ್ಲಿ ಅದ್ಭುತ ರುಚಿ. ಇಡ್ಲಿ ಫಸ್ಟ್ ಆಫ್ ಆಲ್ ಇಡ್ಲಿ ತುಂಬ ಮೃದು, ಹಾಕಿರೋ ಸೊಪ್ಪು ಸಾರಂತೂ ಸಿಕ್ಕಾಪಟ್ಟೆ ಬಿಸಿಯಾಗಿದೆ. ಇಡ್ಲಿ ಒಟ್ಟಿಗೆ ಹಾಕಿದಾಗ ಹಾಗೆ ಮೆಲ್ಟ್ ಆಗೋಗ್ಬಿಡುತ್ತೆ ಆಯಿತಾ. ಆಮೇಲೆ ಆ ಇಡ್ಲಿಗೆ ಹಾಕಿರಿ ಮಿಕ್ಸ್ ಆಗಿರುವಂತಹ ಆ ಸೊಪ್ಪುಗಳು, ಅಲ್ಲಲ್ಲಿ ನಿಮ್ಮ ಸೊಪ್ಪು ಟೊಮೊಟೊ ಎಲ್ಲ ಸಿಗುತ್ತೆ. ಸೊ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇವ್ರೇಟ್ ತಿಂಡಿ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ, ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಆ ಸೊಪ್ಪು, ಲೈಟ್ ಸ್ಪೈಸಿನೆಸ್ಸು, ಆ ಬಿಸಿ, ಆ ಇಡ್ಲಿ, ಆ ಸ್ವಾದ ಇದೆ ಅಲ್ಲ,
ವಾರದಲ್ಲಿ 2 ದಿನ, ಭಾನುವಾರ ಗುರುವಾರ ಬನ್ನಿ, ರುಚಿ ನೋಡಿ, ಅದ್ಭುತವಾಗಿದೆ. ಬಿಸಿ 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 ತಿನ್ನೋಕೆ ಇನ್ನೂ ಮಜಾ. ಆಮೇಲೆ ಇಡ್ಲಿ ಎಲ್ಲ ಕಡೆ ಕೊಟ್ಟಂಗೆ ಸ್ಮಾಲ್ ಇಡ್ಲಿ ಇಲ್ಲ, ಇಷ್ಟು ದೊಡ್ಡ ಇಡ್ಲಿ ಕೊಡ್ತಾರೆ. ಅದಕ್ಕೆ ಹಾಕಿರೋ ಸೊಪ್ಪು ಜೊತೆ ಅಂತೂ ಅದ್ಭುತ ರುಚಿ ಅಂತ ಹೇಳ್ಬೋದು. ನನಗಂತೂ ಇಡ್ಲಿ ಸೊಪ್ಪು ಸಾರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಾದಮೇಲೆ ನಾನು ತಗೊಂಡ ಇನ್ನೊಂದು ಐಟಮು ಬಿಸಿ ಬೇಳೆ ಬಾತ್. ಸೊ ಮಾಮೂಲು ತಿನ್ನೋಕ್ಕಿಂತ ಏನೋ ಒಂದು ಸ್ಪೆಷಲ್ ಅನಿಸುತ್ತೆ. ತುಂಬ ಹಳೆಯ ಹೋಟೆಲ್ ಕೂಡ ಹೌದು. ಇಡ್ಲಿ ಅಂತೂ ಸಖತ್, ತಿನ್ನು ನನ್ನ ಬಾಯಲ್ಲಿ ಆ ಸೊಪ್ಪು, ಆ ಇಡ್ಲಿ ಹಾಗೆ ಇದೆ ಬಿಸಿ ಬಿಸಿ. ಸೊ ಅದಾದಮೇಲೆ ನೋಡೋಣ ಅಂತ ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಆರ್ಡ್ರ್ ಮಾಡಿದೆ. ಬಿಸಿಬೇಳೆ ಬಾತ್ಗೂ ಹಾಗೆ ಮೇಲೆ ಒಂದು ಸ್ವಲ್ಪ ಬೂಂದಿ ಎಲ್ಲ ಹಾಕಿ ಕೊಡ್ತಾರೆ. ಆಮೇಲೆ ಎಲ್ಲನೂ ಇಲ್ಲೇ ಫ್ರೆಶ್ಶಾಗಿ ತಯಾರಾಗ್ತಿತ್ತು, ನೀವೇ ನೋಡಿದ್ರಿ ಕಿಚನ್ ಕೂಡ. ಸೊ ಬನ್ನಿ ಒಂದು ಬಿಸಿ ಬೇಳೆ ಬಾತ್ ಟ್ರೈ ಮಾಡೋಣ. ಫಸ್ಟು ಹೆಸರಿಗೆ ತಕ್ಕಂತೆ ಬಿಸಿ ಬಿಸಿ ಆಗಿದೆ ಈ ಬಿಸಿಬೇಳೆ ಬಾತು. ತುಂಬಾ ಅಲ್ಲಿ ನಾನು ನೋಡಿದೆ, ಅಬ್ಸರ್ವ್ ಮಾಡ್ದಂಗೆ. ಫಸ್ಟ್ ನಾನು ಬಂದಾಗ ಏನಿತ್ತಲ್ಲ, ಆಮೇಲೆ ಇನ್ನೊಂದು ಸಲ ಆಗಿ ಅದು ಫಿಲ್ ಆಯಿತು. ಅವಾಗ ಮಾಡ್ತಾ ಇರ್ತಾರೆ. ಆಮೇಲೆ ಹಾಕಿದ ಬೂಂದಿನೂ ಅಷ್ಟೇ ಫ್ರೆಶ್ಶು ಫೀಲ್ ಕೊಡುತ್ತೆ. ಇನ್ನೆಲ್ಲಕ್ಕಿಂತ ಜಾಸ್ತಿ ಏನು ಗೊತ್ತಾ, ಬಿಸಿಬೇಳೆ ಬಾತಲ್ಲಿ ಆ ರುಚಿ, ಆ ಮಸಾಲ ಫ್ಲೇವರೇ ನನಗೊಂಥರ ಡಿಫ್ರೆಂಟ್ ಫೀಲ್ ಕೊಡ್ತು. ಲೈಟಾಗಿ ಒಂದೆರಡು ತರಕಾರಿಗಳು ಸಿಗ್ತವೆ, ಬಟ್ ಜಾಸ್ತಿ ಖಾರ ಇಲ್ಲ, ಮೀಡಿಯಮ್ ಖಾರ. ಆಮೇಲೆ ಮಸಾಲೂ ಅಷ್ಟೇ ಓವರ್ ಹೊಡೆದ್ರೆ ಬಿಸಿಬೇಳೆ ಬಾತ್ ಬೆಳಗ್ಗೆ ತಿನ್ನೋಕ್ಕೆ ಆಗಲ್ಲ. ಬಟ್ ಇಲ್ಲಿ ಆ ಥರನೂ ಇಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ನಾನು ತಿಳ್ಕೊಂಡಂಗೆ, ಈ ಬಿಸಿಬೇಳೆ ಬಾತಿಗೆ ನಿಮಗೆ ಮಸಾಲ ಪೌಡ್ರೆಲ್ಲ ಹಾಕ್ತಾರಲ್ಲ, ಅದು ಕೂಡ ಬೇರೆ ಎಲ್ಲಿಂದೂ ತರಲ್ಲ, ಇಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಅಂದರೆ ಲೆಕ್ಕ ಹಾಕಿ ಎಲ್ಲ ಒಂದು ಇಲ್ಲೇ ತಯಾರಾಗಿ ಸಿಗುವಂತಹ ಒಂದು ಫ್ರೆಶ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ನನಗೆ ಬಿಸಿಬೇಳೆ ಬಾತ್ ಜೊತೆ ಆ ಬೂಂದಿ ಹಾಕ್ಕೊಂಡು ತಿನ್ನೋದಿದೆ ಅಲ್ಲ, ಸಖತ್ ಮಜಾ ಕೊಡುತ್ತೆ. ಇಡ್ಲಿನೂ ಅಷ್ಟೇ ಚೆನ್ನಾಗಿತ್ತು, ಬಿಸಿಬೇಳೆ ಬಾತು ಅಂತೂ ಇನ್ನೂ ಚೆನ್ನಾಗಿದೆ ಅನ್ಬೋದು. ಸೊ ಬೆಸ್ಟ್ ಬ್ರೇಕ್ಫಾಸ್ಟ್ ನಿಮಗೆ ಬೆಳಿಗ್ಗೆ ಅಂತೂ ಇದು. ನಮ್ಮದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ರಾಜಾಜಿನಗರ 4th ಬ್ಲಾಕ್ 10th ಮೈನ್, ರಾಮ ಮಂದಿರ ರೋಡು, ಕೆನರಾ ಬ್ಯಾಂಕ್ ಆಪೋಸಿಟ್ ಬರುತ್ತೆ. ಹಾಂ ಓಕೆ, ಎಲ್ಲ ಮುಗಿದ ಮೇಲೆ ಲಾಸ್ಟಿಗೊಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ತೊಗೊಂಬಿಟ್ರೆ ವಿಡಿಯೋ ಎಂಡ್ ಮಾಡ್ಬೋದು. ಸೊ ಹಳೆ ಹೋಟೆಲ್ಲು ಆ ಕಾಫಿ ಕೊಡೋ ಸ್ಟೈಲು ನನಗೆ ಸಖತ್ ಇಷ್ಟ ಆಯಿತು. ಸ್ಪೆಷಲ್ ಫಿಲ್ಟರ್ ಕಾಫಿನೂ ತುಂಬಾ ಚೆನ್ನಾಗಿದೆ. ಫಿಲ್ಟರ್ ಕಾಫಿ ನಿಮಗೆ ಆ ಒಂದು ಬಿಸಿ ಬಿಸಿ ಇಡ್ಲಿ, ಆಮೇಲೆ ಒಂದು ಒಳ್ಳೆ ಬಿಸಿಬೇಳೆ ಬಾತು ಫ್ರೆಶ್ ತಿಂದು ಲಾಸ್ಟಿಗೆ ನನಗೇನೋ ಒಂಥರ ಖಾರ ಫ್ಲೇವರ್ ಇರುತ್ತೆ. ಅದ್ರ ಜೊತೆಗೆ ಒಂದು ಕಾಫಿ ಕುಡಿದ್ಬಿಟ್ರಂತೂ ಅದ್ಭುತ. ಸೊ ಟೋಟಲಿ ನನಗಂತೂ ಇಲ್ಲಿದ್ದು 2 ತಿಂಡಿನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇಳ್ತೀನಲ್ಲ, ಗುರುವಾರ ಭಾನುವಾರ ಅಷ್ಟೇ ಸಿಗೋದು ಇಡ್ಲಿ, ಆಮೇಲೆ ಸಿಗೋಲ್ಲ. ಮಿಸ್ ಮಾಡ್ಕೊಬೇಡಿ. 52 ವರ್ಷ ಆಗಿದೆ, ಇನ್ನೂ ಅದೇ ಒಂದು ರುಚಿಯನ್ನು ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಆಮೇಲೆ ನಿಮಗೇನು ಸ್ವೀಟು ಖಾರ ನೀವೇ ನೋಡಿದ್ರಿ, ಫ್ರೆಶ್ಶಾಗಿ ಎಲ್ಲ ರೆಡಿ ಆಗುತ್ತೆ. ಇವತ್ತಿಗೆ ನಾಳೆಗೆ ಮತ್ತೆ ಹೊಸದು ರೆಡಿ ಆಗುತ್ತೆ. ಬನ್ನಿ, ಅಡ್ರೆಸ್ಸು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.